ಟೆಸ್ಟ್ ವರ್ತಾ ಸ್ಕ್ಯಾಮ. 64 ಕಿಲೋಮೀಟರ್ ವೇಗದ ಪರೀಕ್ಷೆಯಿಂದ ಜೀವಕ್ಕೆ ಗ್ಯಾರಂಟಿನ? ಗೊಂಬೆ ಇಟ್ಟು ಮನುಷ್ಯರ ಸೇಫ್ಟಿಗೆ ರೇಟಿಂಗ್. ಸ್ನೇಹಿತರೆ, ಈಗೆಲ್ಲ GN ಕ್ಯಾಪ್, BN ಕ್ಯಾಪ್ ಸೇಫ್ಟಿ ರೇಟಿಂಗ್ 5 ಸ್ಟಾರ್, 3 ಸ್ಟಾರ್, 4 ಸ್ಟಾರ್ ಕಾರ್ ಬಹಳ ದೊಡ್ಡ ಸೆಲ್ಲಿಂಗ್ ಪಾಯಿಂಟ್ ಆಗಿ ಹೋಗಿದೆ. ಬರೀ ಸ್ಟಾರ್ ರೇಟಿಂಗ್ ಹಾಕಿನೇ ಕಾರ್ಗಳನ್ನ ಸೇಲ್ ಮಾಡಿ ತಮ್ಮ ಹಣೆ ಬರಹವನ್ನ ಚೇಂಜ್ ಮಾಡಿರೋ ಕಂಪನಿಗಳು ಕೂಡ ಇದಾವೆ. ಜನ ಕೂಡ ಸೇಫ್ಟಿ ಸ್ಟಾರ್ ರೇಟಿಂಗ್ ಇದ್ರೆ ಆಯ್ತು, ನಾನು ಹುಚ್ಚಾಪಟ್ಟೆ ಗಾಡಿ ಓಡಿಸೋದ್ರು ಕೂಡ ಸೇಫ್ ಆಗಿರ್ತೀನಿ ಅನ್ನೋ ಭ್ರಮೆಯಲ್ಲಿ ಎರ್ರಾಬಿರಿ ಓಡಿಸೋಕ್ ಶುರು ಮಾಡಿದ್ದಾರೆ, ಮೈ ಮರೆತು ಓಡಿಸೋಕ್ ಶುರು ಮಾಡಿದ್ದಾರೆ. ಆದ್ರೆ ಈ ವರದಿ ಆ ಭ್ರಮೆಯನ್ನ ಕಳಚತ್ತೆ. ದೊಡ್ಡ ಶಾಕಿಂಗ್ ಸತ್ಯ ಇದೆ ಈ ವರದಿಯಲ್ಲಿ. ಕ್ರ್ಯಾಶ್ ಟೆಸ್ಟ್ ರೇಟಿಂಗ್, ಸೇಫ್ಟಿ ರೇಟಿಂಗ್ ಜೀವಕ್ಕೆ ಗ್ಯಾರಂಟಿ ಕೊಡುತ್ತಾ? ಎಲ್ಲಿವರೆಗೂ ಕೊಡುತ್ತೆ? ಎಷ್ಟು ನಂಬೋದು? ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ 1 ಟನ್ ತೂಕದ ಕಾರನ್ನ ಅದೇ 1 ಟನ್ ತೂಕದ ತಡೆಗೋಡೆಗೆ ಕ್ರ್ಯಾಶ್ ಮಾಡಿ ಅದು ಸೇಫಾ ಅಲ್ವಾ ಅಂತ ಹೇಗೆ ಡಿಸೈಡ್ ಮಾಡಲಾಗುತ್ತೆ? ಕಾರ್ ಟೆಸ್ಟ್ನಲ್ಲಿ ಏನೆಲ್ಲ ಇರುತ್ತೆ? ಹೇಗೆ ಪರೀಕ್ಷೆ ಮಾಡ್ತಾರೆ? ಈ ಸೇಫ್ಟಿ ರೇಟಿಂಗನ್ನು ಒಂದಷ್ಟು ಜನ ಒಪ್ಪೋದೇ ಇಲ್ಲ. ಯಾಕೆ? ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ವೆರಿ ಇಂಪಾರ್ಟೆಂಟ್ ವರದಿ ಇದು. ವಾಹನಗಳನ್ನು ಕೊಳ್ಳೋರಿಗೆ ಹಾಗೂ ಕಾರ್ ತಗೊಂಡು ಸೇಫ್ಟಿ ರೇಟಿಂಗ್ ಆಧಾರದ ಮೇಲೆ ಆತ್ಮವಿಶ್ವಾಸದಲ್ಲಿ ಗಾಡಿ ಓಡಿಸ್ತಿರೋರಿಗೆ. ಹಾಗಾಗಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmag.com. ನಾನು ಅಮರ್ ಪ್ರಸಾದ್. ಏನಿದು ಎನ್ ಕ್ಯಾಪ್ ಅಂದ್ರೆ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ. ಹೊಸ ಕಾರ್ಗಳನ್ನ ಮೌಲ್ಯಮಾಪನ ಮಾಡೋ ಪ್ರೋಗ್ರಾಮ್. ಅವುಗಳ ಸೇಫ್ಟಿ ಕ್ವಾಲಿಟಿ ಪರೀಕ್ಷೆ ಮಾಡಲಾಗುತ್ತೆ. ಕಾರ್ ಗ್ರಾಹಕರಿಗೆ ಕಾರ್ನ ಬಿಲ್ಡ್ ಕ್ವಾಲಿಟಿ ಹಾಗೂ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಜಾಗತಿಕವಾಗಿ ಗ್ಲೋಬಲ್ ಎನ್ ಕ್ಯಾಪ್ ಅಥವಾ GN ಕ್ಯಾಪ್ ಇದೆ. 1978ರಿಂದಲೇ GN ಕ್ಯಾಪ್ ಜಾಗತಿಕವಾಗಿ ಪ್ಯಾಸೆಂಜರ್ ಕಾರ್ಗಳ ಕ್ರ್ಯಾಶ್ ಟೆಸ್ಟ್ ಮಾಡಿ ರೇಟಿಂಗ್ ಕೊಡ್ತಾ ಬರ್ತಾ ಇದೆ. GN ಕ್ಯಾಪ್ಗೆ ಫಂಡ್ ಮಾಡೋದು ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಫೆಡರೇಷನ್. ಇದೊಂದು ನಾನ್ ಪ್ರಾಫಿಟ್ ಸಂಸ್ಥೆ ಅಂತ ಹೇಳಲಾಗುತ್ತೆ. ಭಾರತದಲ್ಲಿ ಇತ್ತೀಚೆಗೆ ಭಾರತ್ ಎನ್ ಕ್ಯಾಪ್ ಕೂಡ ಶುರುವಾಗಿದೆ. ಟಾಟಾ, ಮಹೀಂದ್ರ, ಹೋಂಡಾದಂಥ ಕಂಪನಿಗಳು ಅಡ್ವರ್ಟೈಸ್ಮೆಂಟಲ್ಲಿ ತಮ್ಮ ಕಾರ್ಗಳ ಸೇಫ್ಟಿ ರೇಟಿಂಗ್ ಬಗ್ಗೆ ಹೇಳ್ಕೊಳ್ತವೆ. ಆದರೆ ಒಂದಷ್ಟು ಕಂಪನಿಗಳು ತಮ್ಮ ಕಾರ್ಗಳು ಎಷ್ಟೇ ಪಾಪ್ಯುಲರ್ ಇದ್ರೂ ಕೂಡ ಸೇಫ್ಟಿ ರೇಟಿಂಗ್ ಬಗ್ಗೆ ತುಟಿಪಿಟಿಕನ್ನೆಲ್ಲ ಕಳಿಸ್ಕೊಡೋದು ಕೂಡ ಇಲ್ಲ ಟೆಸ್ಟ್ಗೆ ಅವರು. ಆದರೂ ಅಂಥ ಕಂಪನಿಗಳ ಕಾರ್ಗಳೇ ಬೆಸ್ಟ್ ಸೆಲ್ಲಿಂಗ್ ಆಗಿರ್ತವೆ. ಸ್ನೇಹಿತರೆ, ಈ ಎನ್ ಕ್ಯಾಪ್ ಪರೀಕ್ಷೆಗಳು ಜಾಗತಿಕವಾಗಿ ವಾಲಂಟ್ರಿ ಪ್ರೋಗ್ರಾಮ್ಗಳು. ತಮ್ಮ ಮಾಡೆಲ್ಗಳ ಸೇಫ್ಟಿ ಬಗ್ಗೆ ನಂಬಿಕೆ ಇರೋ ಕಂಪನಿಗಳು ಟೆಸ್ಟ್ ಮಾಡಿಸಿ ಒಳ್ಳೆ ರೇಟಿಂಗ್ ಬಂದರೆ ಅದನ್ನೇ ಸೆಲ್ಲಿಂಗ್ ಪಾಯಿಂಟ್ ಆಗಿ ಇಟ್ಕೊಂಡು ಕಾರ್ಗಳನ್ನು ಮಾರೋಕೆ ಅದನ್ನು ಮೇನ್ ಫೀಚರ್ ಆಗಿ ಹೈಲೈಟ್ ಮಾಡಿ ಮಾರ್ತಾರೆ. ಆದರೆ ಭಾರತದಲ್ಲಿ ಕಾರ್ಗಳ ಪರೀಕ್ಷೆ ಮ್ಯಾಂಡೇಟ್ರಿ ಇದೆ. ರೇಟಿಂಗ್ ಇಷ್ಟೇ ಇರಬೇಕು ಅನ್ನೋದು ಮ್ಯಾಂಡೇಟ್ರಿ ಅಲ್ಲ. 0 ಸ್ಟಾರ್ ಇರೋ ಕಾರ್ಗಳು ಸೇಲ್ ಆಗ್ತವೆ. 2014ರಲ್ಲಿ ಭಾರತದ ಕಾರ್ಗಳ ಸ್ವತಂತ್ರ ಕ್ರ್ಯಾಶ್ ಟೆಸ್ಟ್ ಶುರುವಾಯಿತು. ಸ್ವತಂತ್ರ ಕ್ರ್ಯಾಶ್ ಟೆಸ್ಟ್ ಅನ್ನೋದು ಯಾಕಂದರೆ ಮೊದಲು ಒಂದಷ್ಟು ಕಾರ್ ಕಂಪನಿಗಳು ತಾವೇ ಕ್ರ್ಯಾಶ್ ಟೆಸ್ಟ್ ಮಾಡಿಕೊಂಡು ರೇಟಿಂಗ್ ಕೊಡ್ಕೊಳ್ತಾ ಇದ್ವು. ನಂತರ GN ಕ್ಯಾಪ್ ಬಂತು. ಆಮೇಲೆ ಜಪಾನ್, ಯುರೋಪ್, ಲ್ಯಾಟಿನ್ ಅಮೆರಿಕದ ಎನ್ ಕ್ಯಾಪ್ಗಳು ಬಂದವು. ಈಗ ಭಾರತ್ ಎನ್ ಕ್ಯಾಪ್ ಬಂದಿದೆ. ಈ ಒಂದೊಂದು ಎನ್ ಕ್ಯಾಪ್ಗಳು ಒಂದೊಂದು ರೀತಿಯ ಪ್ರೋಟೋಕಾಲನ್ನು, ರೂಲ್ಸನ್ನು ಫಾಲೋ ಮಾಡ್ತಾರೆ. ಎಲ್ಲರೂ ಒಂದೇ ರೀತಿ ಪರೀಕ್ಷೆ ಮಾಡಲ್ಲ. ಕಾರ್ ಪರೀಕ್ಷೆ ಮಾಡೋದು ಹೇಗೆ? ಕಾರ್ಗಳಿಗೆ ಪ್ರಮುಖವಾಗಿ 4 ರೀತಿಯ ಪರೀಕ್ಷೆ ಮಾಡಲಾಗುತ್ತೆ. ಮೊದಲನೇದು ಫ್ರಂಟಲ್ ಆಫ್ಸೆಟ್ ಟೆಸ್ಟ್, ಅಂದರೆ ಹೆಡ್ ಟು ಹೆಡ್ ಕೊಲಿಷನ್. ನಂತರ ಸೈಡ್ ಇಂಪ್ಯಾಕ್ಟ್ ಟೆಸ್ಟ್, ಕಾರ್ನ ಸೈಡಿಗೆ ಗುದ್ದಿ ಟೆಸ್ಟ್ ಮಾಡಲಾಗುತ್ತೆ. ನಂತರ ಪೋಲ್ ಇಂಪ್ಯಾಕ್ಟ್, ಕಾರ್ ಸೈಡಿಂದ ಕಂಬಕ್ಕೆ ಗುದ್ದಿದ್ರೆ ಏನಾಗುತ್ತೆ ಅಂತ. ನಂತರ ಚೈಲ್ಡ್ ರೆಸ್ಟ್ರೇನ್ ಸಿಸ್ಟಮ್ಗಳು, ಅಂದರೆ ಸಣ್ಣ ಮಕ್ಕಳಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಸಪರೇಟ್ ಸೀಟ್ಗಳನ್ನು ಜೋಡಿಸೋ ಸವಲತ್ತು ಕಾರ್ನಲ್ಲಿದೆಯಾ? ಚೈಲ್ಡ್ ಸೀಟನ್ನು ಹಾಕೋಕ್ಕೆ ವ್ಯವಸ್ಥೆ ಇದೆಯಾ? ಅದೆಷ್ಟು ಎಫೆಕ್ಟಿವ್ ಆಗಿದೆ ಅಂತ ನೋಡಲಾಗುತ್ತೆ. ಇವು ಭಾರತದಲ್ಲಿ ಕಾರ್ಗಳಿಗೆ ಸೇಫ್ಟಿ ರೇಟಿಂಗ್ ಕೊಡುವಾಗ ಲೆಕ್ಕಕ್ಕೆ ತಗೊಳ್ಳೋ ಮೇಜರ್ ಕಾಂಪೊನೆಂಟ್ಸ್. ಮುಖ್ಯವಾಗಿ ಭಾರತ್ ಎನ್ ಕ್ಯಾಪ್ನಲ್ಲಿ ಇವುಗಳ ಜೊತೆಗೆ ಪೆಡೆಸ್ಟ್ರಿಯನ್ ಇಂಪ್ಯಾಕ್ಟ್ ಟೆಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ನ ವರ್ಕಿಂಗ್, ಸೀಟ್ ಬೆಲ್ಟ್ ರಿಮೈಂಡರ್ ಮುಂತಾದ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಪೆಡೆಸ್ಟ್ರಿಯನ್ ಪ್ರೊಟೆಕ್ಷನ್ ನಾರ್ಮ್ಸ್ ಅಥವಾ ಪಾದಚಾರಿಗಳ ಸಂರಕ್ಷಣಾ ಮಾನದಂಡಗಳು ಭಾರತದಲ್ಲಿ ಎಲ್ಲ ಕಾರ್ಗಳಿಗೂ ಮ್ಯಾಂಡೇಟ್ರಿ. ಆದರೆ ಈ ಸೇಫ್ಟಿ ಟೆಸ್ಟ್ ಅನ್ನೋದು, ಇದರಿಂದ ಸಿಗೋ ಕ್ರ್ಯಾಶ್ ರೇಟಿಂಗ್ನಿಂದ ಸಿಗೋ ಸ್ಟಾರ್ಸ್ ಇದೆಯಲ್ಲ, ಅದರಿಂದ ಸಿಗೋ ಈ ಭ್ರಮೆ, ಸೇಫ್ಟಿಯ ಭ್ರಮೆ, ಇದರಿಂದಲೇ ತುಂಬ ಜನ ಕೇರ್ಲೆಸ್ ಡ್ರೈವಿಂಗನ್ನು ಮಾಡೋಕ್ಕೂ ಕೂಡ ಶುರು ಮಾಡಿದ್ದಾರೆ. 5 ಸ್ಟಾರ್ ಕಾರಲ್ಲಿದ್ದೀನಿ ಅಂತೇಳಿ ಎರ್ರಾಬಿರ್ರಿ ಹೋಗಿ ಅನಾಹುತಗಳನ್ನು ಮಾಡ್ಕೊಳ್ತಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ವರ್ಷಕ್ಕೆ 5 ಲಕ್ಷಕ್ಕೂ ಅಧಿಕ ಅಪಘಾತಗಳಾಗ್ತಾ ಇದ್ದಾವೆ. ಲಕ್ಷಾಂತರ ಜನ ಗಾಯಗೊಳ್ತಿದ್ದಾರೆ. 1.5-2 ಲಕ್ಷ ಜನ ಪ್ರಾಣವನ್ನೇ ಅಪಘಾತದಲ್ಲಿ ಕಳ್ಕೊಳ್ತಾ ಇದ್ದಾರೆ. ಹಾರ್ಶ್ ಡ್ರೈವಿಂಗ್, ಸೇಫ್ಟಿ ರೂಲ್ಸ್ ಹಾಗೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡದೇ ಇರೋದು, ಡ್ರೈವಿಂಗ್ನ ಬೇಸಿಕ್ ಸರಿಯಾಗಿ ತಿಳ್ಕೊಳ್ಳದೇ ಇರೋದು, ಹೀಗೆ ಹಲವು ಕಾರಣಗಳಿಂದ ಅಪಘಾತ ಆಗ್ತಾ ಇದೆ. ಹಾಗಾಗಿ ವಾಹನ ಓಡಿಸುವಾಗ
ಬೈಕ್ ಆದರೆ ಹೆಲ್ಮೆಟ್, ಕಾರ್ ಆದರೆ ಸೀಟ್ ಬೆಲ್ಟ್ ಹಾಕೊಳ್ಳೋದು, ರೂಲ್ಸ್ ಫಾಲೋ ಮಾಡೋದು ಬಹಳ ಬಹಳ ಮುಖ್ಯ. ಅದೇ ರೀತಿ ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಇರೋದು ಕೂಡ ತುಂಬ ಮುಖ್ಯ. ಸೊ ಸ್ನೇಹಿತರೆ, ಎನ್ಕ್ಯಾಪ್ ಟೆಸ್ಟ್ನ ಇನ್ನಷ್ಟು ಕಹಿ ಸತ್ಯಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ, ಆ ಭ್ರಮೆಯನ್ನು ಕಳ್ಚೋಕ್ಕೂ ಮುಂಚೆ, ನಿಮ್ಮ ವಾಹನಕ್ಕೆ ಅತ್ಯಗತ್ಯವಾಗಿರೋ ಅನಾಹುತಗಳಾದ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನಿಮ್ಮನ್ನು ಕಾಪಾಡಕ್ಕೆ ಬರೋ ಇನ್ಶೂರೆನ್ಸ್ಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡ್ತೀವಿ. ಮ್ಯಾಂಡೇಟ್ರಿ, ಕಾರು ಮತ್ತು ಬೈಕಿಗೆ ಇನ್ಶೂರೆನ್ಸ್ ಇರೋದು ಮ್ಯಾಂಡೇಟ್ರಿ. ದುಬಾರಿ ಕಾರ್ ತಗೊಂಡು ಸರಿಯಾಗಿರೋ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ಅತಿ ದೊಡ್ಡ ಮೂರ್ಖತನ. ಸೊ ಸ್ನೇಹಿತರೆ, ಡೀಲರ್ಶಿಪ್ಗಿಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಆನ್ಲೈನ್ನಲ್ಲಿ ಮೋಟಾರ್ ಇನ್ಶೂರೆನ್ಸ್ ಸಿಗುತ್ತೆ. ನೀವು ಕಂಪೇರ್ ಮಾಡಿನೇ ಆಮೇಲೆ ತಗೋಬಹುದು. ಅರ್ಧಕ್ಕರ್ಧ ಕಮ್ಮಿ ಇರುತ್ತೆ ಆನ್ಲೈನ್ನಲ್ಲಿ ಡೀಲರ್ಶಿಪ್ಗಿಂತ. ಹೊಸ ಕಾರ್ಗಳಿಗೂ ಸಿಗುತ್ತೆ, ರಿನ್ಯೂವಲ್ ಮಾಡ್ಸಕ್ಕಂತೂ ಇದ್ದೇ ಇರುತ್ತೆ. ಹೊಸ ಕಾರ್ಗಳಿಗಾದರೆ ಚಾಸಿಸ್ ನಂಬರ್ ಹಾಕೊಂಡು ನೀವು ಇನ್ಶೂರೆನ್ಸ್ ನೀವು ಮಾಡಿಸಿ ಆಮೇಲೆ ಡೀಲರ್ಶಿಪ್ಗೆ ಕೊಟ್ಟರೆ ಅವ್ರು ರಿಜಿಸ್ಟರ್ ಮಾಡಿ ನಿಮಗೆ ಹೊಸ ಗಾಡಿ ಕೊಡ್ತಾರೆ. ಅರ್ಧಕ್ಕರ್ಧ ಸೇವ್ ಆಗುತ್ತೆ. ನಾವು ರೀಸೆಂಟಾಗಿ ಚೆಕ್ ಮಾಡಿದಾಗ ಡೀಲರ್ಶಿಪ್ನಲ್ಲಿ 70,000 ರೂಪಾಯಿ ಪ್ಲಸ್ ಬಂಪರ್ ಟು ಬಂಪರ್ ಒಂದು 14,000 ರೂಪಾಯಿ, ಒಂದು 85,000 ರೂಪಾಯಿದು ಕೋಟ್ ಹೇಳಿದ್ರು ಒಂದು 19-20 ಲಕ್ಷದ ಕಾರ್ಗೆ. ಆದರೆ ಆನ್ಲೈನ್ನಲ್ಲಿ ಅರ್ಧಕ್ಕರ್ಧ ಕಮ್ಮಿಗೆ 40,000ಕ್ಕೆ ಎಲ್ಲದು ಟೋಟಲ್ ಪ್ಯಾಕೇಜೇ ಸಿಕ್ತು. ಹಾಗಾಗಿ ನಿಮಗೆ ಗೊತ್ತಿರಲಿ, ಡೀಲರ್ಶಿಪ್ನಲ್ಲೇ ಇನ್ಶೂರೆನ್ಸ್ ತಗೊಳ್ಳೋದು ಮ್ಯಾಂಡೇಟ್ರಿ ಎಲ್ಲ. ಹೊಸ ಕಾರ್ ತಗೊಳ್ಬೇಕಾದ್ರೆ ನೀವೇ ಇನ್ಶೂರೆನ್ಸ್ ಮಾಡಿ ಅವ್ರಿಗೆ ಕೊಡ್ಬೋದು. ಆಮೇಲೆ ಅವರು ರಿಜಿಸ್ಟ್ರೇಷನ್ ನಿಮಗೆ ಮಾಡಿಸ್ಕೊಡ್ತಾರೆ ಗಾಡಿದು. ಜೊತೆಗೆ ಆನ್ಲೈನಲ್ಲಿ 20ಕ್ಕೂ ಅಧಿಕ ಕಂಪನಿಗಳ ಪ್ರೀಮಿಯಂ ಅನ್ನು ನೀವು ಕಂಪೇರ್ ಮಾಡ್ಬೋದು. ಬಹಳ ಈಸಿ ಕ್ಲೇಮ್ ಸೆಟಲ್ಮೆಂಟ್ ಪ್ರಾಸೆಸ್ ಕೂಡ ಇರುತ್ತೆ. ಕ್ಯಾಶ್ಲೆಸ್ ಕ್ಲೇಮ್, ಹಳೆ ಕಾರ್ಗಳಿಂದ ನೋ ಕ್ಲೇಮ್ ಬೋನಸ್, ಟ್ರಾನ್ಸ್ಫರ್ ಫೆಸಿಲಿಟಿ ಎಲ್ಲ ಇರುತ್ತೆ. ಪೇ ಆಸ್ ಯು ಡ್ರೈವ್ ಪ್ಲಾನ್ಗಳಲ್ಲಿ ಎಷ್ಟು ಕಿಲೋಮೀಟರ್ ವಾಹನ ಚಲಾಯಿಸ್ತಿರೋ ಅಷ್ಟಕ್ಕೆ ಇನ್ಶೂರೆನ್ಸ್ ತಗೋಬಹುದು. ನಿಮ್ಮ ಹತ್ರ ಮಲ್ಟಿಪಲ್ ಕಾರ್ಸ್ ಇದ್ದು ಜಾಸ್ತಿ ಓಡ್ತಾ ಇಲ್ಲ, ಅವಾಗವಾಗ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ಕಾರ್ ಇಟ್ಕೊಂಡಿದ್ದೀರಾ ಅಂದರೆ ಪೇ ಆಸ್ ಯು ಡ್ರೈವ್ ಮೂಲಕ ನೀವು ದುಡ್ಡು ಉಳಿಸ್ಬೋದು. ಇನ್ನು ಝೀರೋ ಡಿಪ್ರಿಸಿಯೇಷನ್ ಕವರ್, ಇನ್ವಾಯ್ಸ್ ಪ್ರೊಟೆಕ್ಷನ್, ಇಂಜಿನ್ ಪ್ರೊಟೆಕ್ಷನ್, ರೋಡ್ ಸೈಡ್ ಅಸಿಸ್ಟೆನ್ಸ್, ಕೀ ಹಾಗೂ ಕನ್ಸ್ಯೂಮಬಲ್ ಐಟಮ್ಗಳಿಗೂ ಕವರೇಜ್ ಕೊಡೋ ಆ್ಯಡ್ ಆನ್ಗಳನ್ನು ಕೂಡ ಹಾಕಬಹುದು ನಿಮ್ಮ ಪಾಲಿಸಿಗೆ. ಡೀಲರ್ಶಿಪ್ನ ಪಾಲಿಸಿಗಳಲ್ಲಿರೋ ಎಲ್ಲ ಫೀಚರ್ಗಳು ಅದಕ್ಕಿಂತ ಅರ್ಧಕ್ಕರ್ಧ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಹಳೆ ವಾಹನಗಳ ಇನ್ಶೂರೆನ್ಸ್ ರಿನ್ಯೂವಲ್ಗೂ ಡೀಲರ್ಶಿಪ್ಪನ್ನು ಮತ್ತೆ ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ. ಕೆಲ ಟ್ಯಾಪ್ಸಲ್ಲಿ, ಫಿಂಗರ್ ಟಿಪ್ಸಲ್ಲಿ 1 ನಿಮಿಷದ ಒಳಗಡೆ ನೀವು ರಿನ್ಯೂವಲ್ ಮಾಡ್ಕೊಳ್ಬೋದು. ನಿಮ್ಮ ವಾಹನದ ಡೀಟೇಲ್ ಹಾಕಿ ಬೇಕಾದ ಪ್ಲಾನನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಹೊಸ ಕಾರ್ ತಗೊಳ್ತಿರೋರು, ಆಲ್ರೆಡಿ ಇರೋ ಕಾರ್ನ ರಿನ್ಯೂವಲ್ ಮಾಡಿಸ್ಕೊಳ್ಳೋಕೆ ಇನ್ನೊಂದು ತಿಂಗಳಲ್ಲೋ 2 ತಿಂಗಳಲ್ಲೋ ಮುಗಿತಾ ಬರ್ತಾ ಇದೆ, ರಿನ್ಯೂವಲ್ ಮಾಡಿಸ್ಕೋಬೇಕು ಅಂತಿರೋರು ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ, ಪ್ರೈಸ್ ಚೆಕ್ ಮಾಡಿ, ಆಮೇಲೆ ಡಿಸೈಡ್ ಮಾಡಿ. ಇನ್ನು ಎನ್ಕ್ಯಾಪ್ ಟೆಸ್ಟ್ನ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಈಗ. ಇನ್ನು ಫ್ರಂಟಲ್ ಆಫ್ಸೆಟ್ ಟೆಸ್ಟ್ನಲ್ಲಿ 2 ಒಂದೇ ಗಾತ್ರದ ಕಾರುಗಳು ಒಂದೇ ವೇಗದಲ್ಲಿ ಮುಖಾಮುಖಿ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ ಅಂತ ಪರೀಕ್ಷೆ ಮಾಡಲಾಗುತ್ತೆ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, 2 ಒಂದೇ ಗಾತ್ರದ ಕಾರುಗಳು ಒಂದೇ ವೇಗದಲ್ಲಿ ಮುಖಾಮುಖಿ ಡಿಕ್ಕಿ ಆದರೆ ಏನಾಗುತ್ತೆ ಅಂತ ಪರೀಕ್ಷೆ ಮಾಡಲಾಗುತ್ತೆ. ಯಾವ ಸ್ಪೀಡಲ್ಲಿ? 2 ಕಾರ್ಗಳು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಬಂದು ಗುದ್ದಿದ್ರೆ ಏನಾಗುತ್ತೆ ಅಂತ ಪರೀಕ್ಷೆ ಮಾಡ್ತಾರೆ. ಆದರೆ ಈ ಟೆಸ್ಟ್ನಲ್ಲಿ ಒಂದೇ ಕಾರ್ನ ಬಳಸೋದ್ರಿಂದ ಕಾರ್ನ ವೇಗ ಗಂಟೆಗೆ 64 ಕಿಲೋಮೀಟರ್ ಇಡಲಾಗಿರುತ್ತೆ. ಸೊ ಆಪೋಸಿಟ್ನಲ್ಲಿ ಬಳಕೆಯಾಗೋ ತಡೆಗೋಡೆ ವೇಗ 54 ಕಿಲೋಮೀಟರ್ ಇರೋ ಅವಶ್ಯಕತೆ ಇರೋದಿಲ್ಲ, ಅದು ನಿಂತಿರುತ್ತೆ. ಜೊತೆಗೆ ಈ ಟೆಸ್ಟ್ನಲ್ಲಿ ಕಾರ್ನ ಮುಂದಿನ 40% ಪೋರ್ಷನ್ ಮಾತ್ರ ಕ್ರ್ಯಾಶ್ ಆಗೋದು, ಬಾನೆಟ್ ಮಾತ್ರ. ಇದಾದಮೇಲೆ ಸೈಡ್ ಇಂಪ್ಯಾಕ್ಟ್ ಟೆಸ್ಟ್ ಮಾಡ್ತಾರೆ. ನಿಂತಿರೋ ಕಾರ್ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಬರೋ ಮೊಬೈಲ್ ಬ್ಯಾರಿಯರ್ಗೆ ಸರಿಯಾಗಿ 90 ಡಿಗ್ರಿ ಆ್ಯಂಗಲ್ನಲ್ಲಿ ಗುದ್ದುತ್ತೆ. ನಂತರ ಪೋಲ್ ಇಂಪ್ಯಾಕ್ಟ್ ಟೆಸ್ಟ್, ಕಾರನ್ನು ಬ್ಯಾರಿಯರ್ ಮೇಲಿಟ್ಟು ಸೈಡ್ ಆ್ಯಂಗಲ್ನಲ್ಲಿ ಗಂಟೆಗೆ 29 ಕಿಲೋಮೀಟರ್ ವೇಗದಲ್ಲಿ ತೊಗೊಂಡೋಗಿ ಕಂಬಕ್ಕೆ ಗುದ್ದಲಾಗುತ್ತೆ. ಈ ರೀತಿ ಪರೀಕ್ಷೆ ಮಾಡಿ ಕಾರಿಗೆ ಪಾಯಿಂಟ್ಸ್ ಕೊಡ್ತಾರೆ. ಹೇಗೆ? ಕಾರ್ ಒಳಗಿರೋ ಡಮ್ಮಿಗಳ ಆಧಾರದ ಮೇಲೆ. ಮನುಷ್ಯರನ್ನು ಕೂರಿಸಿ ಮಾಡೋಕ್ಕಾಗತ್ತಾ? ಇಲ್ಲ. ಫ್ರಂಟಲ್ ಇಂಪ್ಯಾಕ್ಟ್ ಟೆಸ್ಟ್ನಲ್ಲಿ ಮುಂದೆ 2 ಅಡಲ್ಟ್ ಗೊಂಬೆಗಳು, ಹಿಂದೆ 2 ಮಕ್ಕಳ ಗೊಂಬೆಗಳು. ಸೈಡ್ ಇಂಪ್ಯಾಕ್ಟ್ ಟೆಸ್ಟ್ನಲ್ಲಿ ಡ್ರೈವರ್ ಪೊಸಿಷನಲ್ಲಿ ಮಾತ್ರ ಒಂದು ಅಡಲ್ಟ್ ಡಮ್ಮಿ, ಹಿಂದೆ 2 ಚೈಲ್ಡ್ ಡಮ್ಮಿ. ಸೈಡ್ ಪೋಲ್ ಇಂಪ್ಯಾಕ್ಟ್ನಲ್ಲಿ ಒಂದು ಡ್ರೈವರ್ ಡಮ್ಮಿ ಮಾತ್ರ ಇಟ್ಟು ಟೆಸ್ಟ್ ಮಾಡಲಾಗುತ್ತೆ. ಈ ಡಮ್ಮಿಗಳಲ್ಲಿ ಹಲವಾರು ಸೆನ್ಸಾರ್ಗಳಿರ್ತವೆ. ಜೊತೆಗೆ ಮನುಷ್ಯರ ದೇಹವನ್ನು ಸಿಮ್ಯುಲೇಟ್ ಮಾಡೋ ಡಿವೈಸ್ಗಳಿರ್ತವೆ. ಡಮ್ಮಿಗಳ ತಲೆ, ಎದೆ, ಸೊಂಟ, ಕಾಲು, ಪಾದ ಮುಂತಾದ ಭಾಗಗಳಲ್ಲಿ ಆಕ್ಸೆಲರೋಮೀಟರ್ ಇರುತ್ತೆ. ಫೋರ್ಸ್ ಅಥವಾ ಬಲವನ್ನು ಅಳತೆ ಮಾಡೋ ಫೋರ್ಸ್ ಸೆನ್ಸಾರ್. ಕೊರಳು, ಬೆನ್ನು, ಹೊಟ್ಟೆ, ತೊಡೆಯ ಮೂಳೆ, ಬೆನ್ನು ಮೂಳೆ, ಮುಷ್ಟಿ ಸೇರಿದ ಹಾಗೆ ಹಲವು ಭಾಗಗಳಲ್ಲಿ ಟಾರ್ಕ್ ಸೆನ್ಸಾರ್ಗಳಿರ್ತವೆ. ಕ್ರ್ಯಾಶ್ ಆದಾಗ ಡಮ್ಮಿ ಹೇಗೆ ಮೂವ್ ಆಗುತ್ತೆ ಅಂತ ನೋಡೋಕೆ ಡಿಸ್ಪ್ಲೇಸ್ಮೆಂಟ್ ಸೆನ್ಸಾರ್ಗಳಿರ್ತವೆ. ಈ ಸೆನ್ಸಾರ್ಗಳ ಡೇಟಾದಿಂದ ಹಲವು ಪ್ಯಾರಾಮೀಟರ್ಗಳಿಗೆ ಪಾಯಿಂಟ್ಸ್ ಕೊಡಲಾಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಅಂಶ ಅಂದರೆ ಅಡಲ್ಟ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ ಹಾಗೂ ಚೈಲ್ಡ್ ಆಕ್ಯುಪೆಂಟ್ ಪ್ರೊಟೆಕ್ಷನ್. ಎಷ್ಟು ಸ್ಟಾರ್ ಪಡ್ಕೊಳ್ಳೋಕೆ ಎಷ್ಟು ಪಾಯಿಂಟ್ಸ್ ಬೇಕು ಅನ್ನೋದನ್ನು ನಿಮ್ಮ ಸ್ಕ್ರೀನ್ ಮೇಲೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನೋಡಿ. ಒಂದು ಕಾರ್ 5 ಸ್ಟಾರ್ ರೇಟಿಂಗ್ ಪಡ್ಕೊಳ್ಳೋಕೆ ಸೈಡ್ ಹೆಡ್ ಪ್ರೊಟೆಕ್ಷನ್ ಸಿಸ್ಟಮ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ.
ಎನ್ಕ್ಯಾಪ್ ಟೆಸ್ಟೆಡ್ ಕಾರ್ಗಳು ಎಷ್ಟು ಸೇಫ್? ರೇಟಿಂಗ್ ಇಲ್ಲದೆ ಇರೋ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ರೇಟಿಂಗ್ ಇರೋ ಕಾರ್ಗಳು ಸ್ವಲ್ಪ ಸೇಫ್ ಹೌದು. ಆದರೆ ಎಲ್ಲಿವರೆಗೆ? ನೀವು 54-60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಎದುರುಗಡೆ ಅದೇ ರೀತಿಯ ಕಾರ್ಗೆ ಗುದ್ದಿದಾಗ, ಜೊತೆಗೆ ಆ ಕಾರು 54 ಕಿಲೋಮೀಟರ್ ಸ್ಪೀಡಲ್ಲೇ ಬರ್ತಾ ಇರಬೇಕು. ಅದರ ಬದಲು ಲಾರಿನೋ ಬಸ್ಸೋ ಬರ್ತಾ ಇದ್ರೆ, ಅಥವಾ ನೀವೇ ಹೈವೇಲಿ 120 ಕಿಲೋಮೀಟರ್ ವೇಗದಲ್ಲಿ ಕ್ರೂಸ್ ಅಂತ ಹೋಗ್ತಾ ಇದ್ರೆ, ನೋ ಕಮೆಂಟ್ಸ್. ನೆನೆಸ್ಕೊಂಡ್ರೆ ಭಯ ಆಗುತ್ತೆ. 5 ಸ್ಟಾರ್ ರೇಟಿಂಗ್ ಇರೋ ಕಾರ್ಗಳು ಹೈವೇಗಳಲ್ಲಿ ನಿಂತಿರೋ ಲಾರಿಗೆ ಗುದ್ದಿ ಪುಡಿ ಪುಡಿಯಾಗಿರೋ ಉದಾಹರಣೆ ಇದೆ. ಅಷ್ಟೇ ಅಲ್ಲ, ಎನ್ಕ್ಯಾಪ್ ಪರೀಕ್ಷೆ ವಿರುದ್ಧ ಬೇಕಾದಷ್ಟು ಟೀಕೆಗಳಿವೆ. ಎನ್ಕ್ಯಾಪ್ ಸಂಸ್ಥೆ ಕಾರ್ಗಳ ಆಯ್ಕೆಯಲ್ಲಿ ಸೆಲೆಕ್ಟಿವ್ ಆಗಿದೆ, ಕಂಪನಿಗಳು ತಮ್ಮ ಕಾರ್ಗಳನ್ನು ಪರೀಕ್ಷೆ ಮಾಡುವಲ್ಲಿ ಸೆಲೆಕ್ಟಿವ್ ಆಗಿವೆ ಅನ್ನೋ ಟೀಕೆ ಇದೆ. ಒಂದು ರೀತಿ ನೋಡಿದ್ರೆ ಇದು ನಿಜ ಕೂಡ ಹೌದು. ಅಲ್ಲದೆ ಡೀಸೆಲ್ ಕಾರ್ಗಳು ಅಷ್ಟಾಗಿ ಪರೀಕ್ಷೆಗೆ ಒಳಪಡಲ್ಲ. ಅವು ಕ್ರ್ಯಾಶ್ ಆದರೆ ಆಯಿಲ್ ಫಿಲ್ಟರ್ ಅಸೆಂಬ್ಲಿ ಕಾರ್ ಕ್ಯಾಬಿನ್ ಒಳಗೆ ಬರುತ್ತೆ. ಹಾಗಾಗಿ ಸೇಫ್ ಅನ್ನೋಕ್ಕೆ ಆಗೋದೂ ಇಲ್ಲ. ಇದೇ ಕಾರಣಕ್ಕೆ ಡೀಸೆಲ್ ಕಾರ್ಗಳು ಹೆಚ್ಚು ಪರೀಕ್ಷೆಗೆ ಒಳಪಡಿಸೋದೇ ಇಲ್ಲ. ಹಾಗಾಗಿ 5 ಸ್ಟಾರ್ ರೇಟಿಂಗ್ ಇದ್ದರೆ ಇಲ್ಲದೇ ಇರೋದಕ್ಕಿಂತ ಬೆಟರ್ ಹೌದು. ಆದರೆ 100% ಸೆಕ್ಯೂರಿಟಿ ನಿಮಗೆ ಕೊಡೋದಿಲ್ಲ. ಜೊತೆಗೆ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ಯಾರು 54 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾರೆ ಗಾಡಿನ ಹೈವೇಲಿ? ಸಿಟಿ ಟ್ರಾಫಿಕ್ನಲ್ಲಿ ಓಡಿಸ್ಬೋದು 30, 40, 50 ಅಂತ. ಹೈವೇಲಿ 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಹೋಗೋ ಸ್ಪೀಡ್ ಯಾವ ಕಾಲದ ಸ್ಪೀಡ್ ಇದು? ಇವಾಗಿನ ಕಾಲದ? ಒಂದ್ಸಲ ಹೈವೇಲಿ ಹೋಗಿ ಸ್ಪೀಡ್ ಟೆಸ್ಟ್ ಮಾಡಿ. ಸಣ್ಣ ಪುಟ್ಟ 800cc ಕಾರ್ಗಳು ಯಾವ ಸ್ಪೀಡಲ್ಲಿ ಹೋಗ್ತಾ ಇರ್ತವೆ ಅಂತ ನೋಡಿ ಒಂದ್ಸಲ. ಹಾಗಾಗಿ ಅದು ಒಂದು ಲೇಯರ್ ಅಷ್ಟೇ. ಗಾಡಿ ಸೇಫಾಗಿ ಹೋಗಬೇಕು ನೀವು ಮತ್ತು ನಿಮ್ಮ ಗಾಡಿ ಅಂತ ಹೇಳಿದ್ರೆ ಒಂದು ಲೇಯರ್ ಅಷ್ಟೇ ಅದು. ಅದೇ ಫೈನಲ್ ಕೋಟೆ ಅಲ್ಲ ನಿಮ್ಮನ್ನು ಕಾಪಾಡೋಕ್ಕೆ ಕ್ರ್ಯಾಶ್ ಟೆಸ್ಟ್. ಅದು ಒಂದು ಲೇಯರ್ ಅಷ್ಟೇ. ಅದು ನಿಮಗೆ ಅಲ್ಟಿಮೇಟ್ ಪ್ರೊಟೆಕ್ಷನ್ ಅಲ್ಲವೇ ಅಲ್ಲ. ನೀವು 70-80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಗುದ್ದಿದ್ರೂ ಕೂಡ ನಿಮಗೆ ಯಾವ ಸ್ಟಾರ್ ರೇಟಿಂಗು ವರ್ಕ್ ಆಗೋದಿಲ್ಲ. ಯಾಕಂದರೆ ಟೆಸ್ಟ್ ಆಗಿರೋದು 50-60 ಕಿಲೋಮೀಟರ್ ಸ್ಪೀಡ್ಗೆ. ಯಾವ್ದು ಬಂದು ಗುದ್ದುತ್ತೋ, ನಾವು ಯಾವುದು ಗುತ್ತೀವೋ, ಅದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಿನಾರಿಯೋ ಇರುತ್ತೆ. ಅದೆಲ್ಲ ಮಂಡಲ್ಲಿ ಇಟ್ಕೋಬೇಕು. ಹಾಗಾಗಿ ಡ್ರೈವಿಂಗ್ ಸ್ಕಿಲ್ ಕಡೆ ಗಮನ ಕೊಡಬೇಕು. ದಿನಕ್ಕೂ ಡ್ರೈವಿಂಗ್ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು. ಅಲರ್ಟಾಗಿ ಗಾಡಿಯನ್ನು ಓಡಿಸ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ಈಸ್ ಟಾಪ್ ಪ್ರಯಾರಿಟಿ ಇರಬೇಕು ನಿಮಗೆ. ಆದರೆ ದುರಂತ ಅಂದರೆ 5 ಸ್ಟಾರ್ ರೇಟೆಡ್ ಕಾರಲ್ಲಿ ಕೂತಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರನೇ ಉದ್ದಟತನದ ಡ್ರೈವಿಂಗ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದಿಸ್ ಈಸ್ ವೆರಿ ವೆರಿ ಡೇಂಜರಸ್ ಟ್ರೆಂಡ್. ಅಪಾಯಕಾರಿ ವರ್ತನೆ ಇದು, ಟ್ರೆಂಡ್ ಇದು. ಅದನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಇದನ್ನು ಅವೇರ್ನೆಸ್ ಮೂಡಿಸಿ. ನೀವು ತಿಳ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಈ ಅವೇರ್ನೆಸ್ ಮೂಡಿಸಿ. ಹೀಗಾಗಿ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಜೊತೆಗೆ ನಿಮ್ಮ ಡ್ರೈವಿಂಗಿಗೆ ನೀವೆಷ್ಟು ರೇಟಿಂಗ್ ಕೊಡ್ತೀರಾ, ಎಷ್ಟು ಸ್ಕಿಲ್ ಇದೆ ನಿಮಗೆ, ಎಷ್ಟು ಪ್ರಾಕ್ಟೀಸ್ ಆಗಿದೆ ನಿಮಗೆ, ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ಹೈವೇನಲ್ಲಿ ನೀವು ಸೇಫ್ ಆಗಿರಿ, ಬೇರೆಯವ್ರನ್ನೂ ಸೇಫ್ ಆಗಿಡಿ. ಜೊತೆಗೆ ಗಾಡಿಯಲ್ಲಿ ಸೇಫ್ಟಿ ಅನ್ನೋ ವಿಚಾರ ಬಂದಾಗ, ಪ್ರೊಟೆಕ್ಷನ್ ಅನ್ನೋ ವಿಚಾರ ಬಂದಾಗ ವೆಹಿಕಲ್ ಇನ್ಶೂರೆನ್ಸ್ ಮತ್ತು ಅದರಲ್ಲಿರೋ ಫೀಚರ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಜೊತೆಗೆ ಒಳಗಿರೋರಿಗೆ ಏನಾದರೂ ಆದರೆ, ಎದುರುಗಡೆ ಬೇರೆಯವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಶೂರೆನ್ಸ್ ಲೈಫ್ ಸೇವರ್ ಆಗುತ್ತೆ. ನಿಮ್ಮ ಜೀವನವನ್ನು ಅಲ್ಲಿ ಉಳಿಸ್ಬಿಡುತ್ತೆ. ದೊಡ್ಡ ಖರ್ಚನ್ನು ನಿಮಗೆ ತಪ್ಪಿಸುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು, ಕೋರ್ಟ್ ಕಚೇರಿ ಅಲೆದಾಟ, ಕೇಸ್ಗಳು, ಇದೆಲ್ಲದರಿಂದ ಬಚಾವ್ ಮಾಡುತ್ತೆ. ಹಾಗಾಗಿ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸ್ಬೇಡಿ. ಹಳೆ ಗಾಡಿ ಇರೋರು ರಿನ್ಯೂವಲ್ ಮಾಡಿಸಿ, ಕಾನೂನು ಪ್ರಕಾರ ಅನಿವಾರ್ಯ. ಹೊಸ ಗಾಡಿ ತಗೊಳ್ತಿರೋರು ಕೂಡ ಆನ್ಲೈನಲ್ಲಿ ತೊಗೊಂಡ್ರೆ ಅರ್ಧಕ್ಕರ್ಧ ಉಳಿಯುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟಲ್ಲಿ ಲಿಂಕ್ ಇದೆ. ನಿಮಗೆ ಭಾರತದ ಎಲ್ಲ ಟಾಪ್ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ನೀವು ಕಂಪೇರ್ ಮಾಡ್ಬೋದು. ಬೆಸ್ಟ್ ಆಫರನ್ನು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಬೇಕಾಗಿರೋ ಆ್ಯಡ್ ಆನನ್ನು ಹಾಕಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಪಡ್ಕೊಳ್ಬಹುದು. ಆಮೇಲೆ ಕೆಲವೇ ಕ್ಲಿಕ್ಗಳಲ್ಲಿ ಬೈ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.